ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನೀವು ಸುದ್ದಿಯನ್ನು ಲುಮಿನೋ ಸ್ಟುಡಿಯೋದಿಂದ ನೋಡ್ತಾ ಇದ್ದೀರಿ. ನಿರಂತರವಾಗಿ 1 ಗಂಟೆ 10 ನಿಮಿಷಗಳ ಕಾಲ ಈ ಸುದ್ದಿಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಈಗ ಒಟ್ಟು 7 ಹಂತಗಳಲ್ಲಿ 543 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಮುಗಿಯಿತು. ಏಪ್ರಿಲ್ 19ಕ್ಕೆ ಶುರುವಾಗಿದ್ದು ಇವತ್ತು 59ನೇ ದಿನ ಕಂಪ್ಲೀಟ್ ಆಗಿದೆ. ಅಂದರೆ 2 ತಿಂಗಳು. ಆಮೇಲೆ ಅದಕ್ಕಿಂತ ಮೊದಲು 17 ದಿನ ಮೊದಲು ನೀತಿ ಸಂಹಿತೆ. ಒಟ್ಟು 77 ದಿನಗಳು ನಡೆಯಿತು. ಹತ್ರ ಒಂದು 3 ತಿಂಗಳು. ಈಗಾಗಲೇ 6 ಹಂತಗಳ ಮತದಾನ ಯಶಸ್ವಿಯಾಗಿ ಮುಗಿದಿದೆ. ಇವತ್ತು 7ನೇ ಹಾಗೂ ಕಟ್ಟಕಡೆಯ ಹಂತದ ಮತದಾನ ಮುಗಿಯಿತು. 8 ರಾಜ್ಯಗಳು ಇದರಲ್ಲಿದ್ದು ಹಾಗೂ ಕೇಂದ್ರಾಡಳಿತ ಪ್ರದೇಶ ಒಟ್ಟು 57 ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಸೊ ಇದಾದ ನಂತರ ನಿಮಗೆ ಈಗ ನಾನು ತಿಳಿಸ್ತಾ ಇರುವಂಥದ್ದು, ನಿಮಗೆ ಆಲ್ರೆಡಿ ಎಲ್ಲವನ್ನು ಕೊಟ್ವಿ. ಅಂದರೆ 542 ಕ್ಷೇತ್ರಗಳ ಪೈಕಿ ಯಾರೆಷ್ಟು ಗೆಲ್ತಾರೆ ಅನ್ನೋದರ ಎಕ್ಸಿಟ್ ಪೋಲ್ ಕೊಟ್ವಿ. ಅದರ ಕರೆಕ್ಟ್ ಆದ ರಿಸಲ್ಟ್ 4ನೇ ತಾರೀಕು ಬರುತ್ತೆ. ಈಗ ಈ 57 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಆಯ್ತಲ್ಲ. ಕಳೆದ ಬಾರಿ 2019ರಲ್ಲಿ ಈ ಕ್ಷೇತ್ರಗಳಲ್ಲಿ ಯಾರು ಗೆದ್ದಿದ್ರು? ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ, ಬನ್ನಿ ಯಾವ್ಯಾವ ಕ್ಷೇತ್ರ ಅಂತ ಹೇಳ್ತೀನಿ. ಕಳೆದ ಬಾರಿ ಈ 57 ಕ್ಷೇತ್ರಗಳ ಪೈಕಿ NDA 30 ಕ್ಷೇತ್ರಗಳಲ್ಲಿ ಗೆದ್ದಿತ್ತು, BJP 25 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಮತ್ತು ಮಿತ್ರರು 5 ಕ್ಷೇತ್ರಗಳಲ್ಲಿ ಗೆದ್ದಿದ್ದರು. ಇಂಡಿ ಮೈತ್ರಿಕೂಟ 19 ಕ್ಷೇತ್ರಗಳಲ್ಲಿ ಗೆದ್ದಿತ್ತು, ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಮತ್ತು ಇತರರು 11 ಕ್ಷೇತ್ರಗಳಲ್ಲಿ ಗೆದ್ದಿದ್ದರು. ಯಾರ್ಯಾರು ಎಲ್ಲೆಲ್ಲಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. 2019ರ ಫಲಿತಾಂಶ. ಬಿಹಾರದಲ್ಲಿ ಯಾರು? ಬಿಹಾರದಲ್ಲಿ BJP ಅಂದರೆ 8 ಕ್ಷೇತ್ರಗಳಿಗೆ ಚುನಾವಣೆ ಇವತ್ತು ನಡೆಯಿತು. ಕಳೆದ ಬಾರಿ ಇದೇ ಕ್ಷೇತ್ರದಲ್ಲಿ ಚುನಾವಣೆ ನಡೆದಾಗ ಬಿಹಾರದಲ್ಲಿ BJP 8 ಕ್ಷೇತ್ರದಲ್ಲಿ, ಕಾಂಗ್ರೆಸ್ 0. ಜಾರ್ಖಂಡ್ನಲ್ಲಿ 3 ಕ್ಷೇತ್ರಗಳ ಪೈಕಿ BJP 2 ಕ್ಷೇತ್ರ, ಕಾಂಗ್ರೆಸ್ 1 ಕ್ಷೇತ್ರ. ಹಿಮಾಚಲ ಪ್ರದೇಶದ 4 ಕ್ಷೇತ್ರಗಳ ಪೈಕಿ 4ರಲ್ಲೂ BJP. ಒಡಿಶಾದ 6 ಕ್ಷೇತ್ರಗಳ ಪೈಕಿ 2 BJP ಮತ್ತು 4 ಬಿಜು ಜನತಾ ದಳ್ ಗೆದ್ದಿತ್ತು. ಉತ್ತರ ಪ್ರದೇಶದ 11 ಕ್ಷೇತ್ರಗಳ ಪೈಕಿ 13 ಕ್ಷೇತ್ರಗಳ ಪೈಕಿ 11. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. BJP ಗೆದ್ದಿತ್ತು. ಪಶ್ಚಿಮ ಬಂಗಾಳದ 9 ಕ್ಷೇತ್ರಗಳ ಪೈಕಿ ಇಂಡಿ ಮೈತ್ರಿಕೂಟ ಅಥವಾ TMC 9 ಗೆದ್ದಿತ್ತು. ಪಂಜಾಬ್ನಲ್ಲಿ 13 ಕ್ಷೇತ್ರಗಳ ಪೈಕಿ 2 BJP ಗೆದ್ದರೆ 9 ಇಂಡಿ ಮೈತ್ರಿಕೂಟ ಗೆದ್ದಿತ್ತು. ಚಂಡೀಗಢದಲ್ಲಿ 1ರಲ್ಲಿ BJP 1ಅನ್ನು ಗೆದ್ದುಕೊಂಡಿದೆ. ಅದಾದ ನಂತರ ಇಷ್ಟು. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಒಂದು ರಾಷ್ಟ್ರ ಒಂದು ಚುನಾವಣೆ ನೀತಿ ಜಾರಿಯೇ ಪ್ರಧಾನಿ ನರೇಂದ್ರ ಮೋದಿ 3ನೇ ಅವಧಿಯ ಬಹುದೊಡ್ಡ ಅಜೆಂಡಾವಂತೆ. ಅಂದರೆ ಅವರು ಹೇಳ್ತಾ ಇದ್ರಲ್ಲ, ಅಬ್ಕಿ ಬಾರ್ 400 ಪಾರ್, ಅಬ್ಕಿ ಬಾರ್ 400 ಪಾರ್, ಮಹತ್ತರ ನಿರ್ಧಾರಗಳನ್ನು ನಾವು ಕೈಗೊಳ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಮಹತ್ತರ ನಿರ್ಧಾರ ಏನಿರ್ಬೋದು ಅಂತ ಇದೀಗ BJP ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಮೂಲದವರು BL ಸಂತೋಷ್ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ಇದರೊಂದಿಗೆ ಮೋದಿ 3ನೇ ಅವಧಿಯಲ್ಲಿ ಸಾಲು ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಅಂತ BJP ನಾಯಕರು ಹೇಳ್ತಾ ಇದ್ದಾರೆ. ಮೊದಲಿಗೆ BL ಸಂತೋಷ್ ಭಾಳ ಕಡಿಮೆ ಅವರು ಮಾತಾಡೋದು. ಅಂದರೆ ಬೇರೆ ಇದು ಬೈಟಕ್ಕೆಲ್ಲ ಮಾತಾಡ್ತಿರ್ತಾರೆ. ಇಂಥ ಹೇಳಿಕೆಗಳು ಭಾಳ ಅಪರೂಪ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮೋದಿಯವರ ಜೊತೆಗೆ 302 ಜನ ಬಂದಾಗ ಏನು ನಿರ್ಮಾಣ ಆಯಿತು? ರಾಮ ಮಂದಿರ ನಿರ್ಮಾಣ ಆಯಿತು. ಮೋದಿಯವರ ಜೊತೆ ಇನ್ನು 302 ಜನ ಬಂದಾಗ ರಾಮ ಮಂದಿರ ನಿರ್ಮಾಣ ಆಯಿತು. ಅಂದರೆ ಸಂಘಟನೆ ಯಾವಾಗಲೂ ತಾಕತ್ತಿದೆ. ಇದು ಪವಾಡ ಪುರುಷರ ಕಾಲ ಅಲ್ಲ. ಯಾರೋ ಒಬ್ಬರು ಏನೋ ಒಳ್ಳೇದು ಮಾಡಿಬಿಡ್ತಾರೆ ಅಂತ ಹೇಳಕ್ಕೆ. ಇಲ್ಲಿ 10 ಜನ ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡಬೇಕಾಗತ್ತೆ.